ಕ್ಲೈಮ್ಯಾಕ್ಸ್ ಅಂತ ಸಗದಾಗಿತ್ತು. ಕ್ಲೈಮ್ಯಾಕ್ಸ್ಗೋಸ್ಕರನೇ ಬಂದಿದ್ದು. ಮತ್ತು ನಾವು ಯಾವತ್ತೂ ಬಸ್ ಸಪೋರ್ಟೆ. ಬಾಸ್ ಮೂವಿ ಬಂದಾಗೆಲ್ಲ ಬರ್ತಾ ಇರ್ತೀವಿ, ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಹೆಂಗಿದೆ? ಸೂಪರ್. ನಮ್ಮ ಬಾಸ್ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ. ನೆಕ್ಸ್ಟ್ ಲೆವೆಲ್ ಮೂವಿ. ಅವಾಗ ಚಿಕ್ಕ ವಯಸ್ಸಲ್ಲಿ ನೋಡೋಕ್ಕಾಗಿರಲಿಲ್ಲ ಅನಿಸುತ್ತೆ. ನಮ್ಮ ಬಾಸ್ ಮೂವಿಗಳು ಎಲ್ಲ ಚಿಕ್ಕ ವಯಸ್ಸಲ್ಲಿ ನೋಡೋಕ್ಕಾಗಿಲ್ಲ. ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಮಂಡ್ಯ ಮೂವಿ ಲಾಸ್ಟ್ ಸೀನ್ ನೋಡಬೇಕು ಅಂತಲೇ ಬಂದಿರೋದು. ಆ ಕಾರ್ ಎಂಟ್ರಿ, ಹೆಲಿಕಾಪ್ಟರ್ ಲ್ಯಾಂಡಿಂಗು, ಬಂದು ಭೂಮಿ ಮುಚ್ಕೊಡ್ತಾರೆ, ಅವೆಲ್ಲ ಥಿಯೇಟ್ರಲ್ಲಿ ನೋಡ್ಬೇಕಂತಾನೆ ಆಸೆ ಇದ್ದಿದ್ದು. ರಿಲೀಸ್ ಆಗೈತೆ, ನೋಡಿದ್ವಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಜೈ ಡಿ ಬಾಸ್. ಸಾಂಗ್ಗಳೆಲ್ಲ ಮಸ್ತ್ ಎಂಜಾಯ್ ಮಾಡ್ಯಾರ. ಸಾಂಗ್ಗಳೆಲ್ಲ ಮಂಡ್ಯ ಮಣ್ಣ ವೆಟ್ಟಿ ಅಂತ ಅದಕ್ಕಿಂತ ಕೂತ್ಕೊಳಕ್ಕಾಗಲ್ಲ ಅವರು ಸೀಟಲ್ಲಿ. ಸಾಂಗು ಪಕ್ಕ. ನಾವು ಇನ್ನೂ ಗಜಾ ಮೂವಿ ಸಾರಥಿ ಮೂವಿಗೋಸ್ಕರ ಹಾಕ್ತಿದ್ದೀವಿ. ಅದು ಬಂದರೆ ಹಬ್ಬನೇ. ಥಿಯೇಟ್ರವ್ರನ್ನೇ ಕೇಳಬೇಕು, ಡಿಸ್ಟ್ರಿಬ್ಯೂಟರ್ನೇ ಕೇಳಬೇಕು. ಸಾರಥಿ ನಾವು ಡೆವಿಲ್ ಕಾಯ್ತಿರ್ತೀವಿ, ಹಂಗೆ ಸಾರಥಿ ಗಜಾ ನೋಡಬೇಕು. ಸಾರಥಿ ಎಲ್ಲ ಥಿಯೇಟ್ರಲ್ಲಿ ನೋಡಿದ್ದೀವಿ, ಗಜಾ ನೋಡಿಲ್ಲ. ಗಜಾ ನೋಡಬೇಕು. ನೆಕ್ಸ್ಟ್ ಲೆವೆಲ್ ಹಬ್ಬ ಅಂದ್ಕೊಂಡ್ಬಿಡ್ರಿ ಅವತ್ತು. ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಪಿಕ್ಚರ್ ರಿಲೀಸ್ ಮಾಡಿ. ಅಭಿಮಾನಿಗಳ ರಿಕ್ವೆಸ್ಟೇ ನಿಮ್ಮ ಒಂದು ಇದಲ್ವಾ, ಸೊ ಅದಕ್ಕೆ ಸ್ಪಂದನೆ ಮಾಡಿದ್ರೆ ನಾವು ಮುಂದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ಬೋದು. ಗಜಾ ಮೂವಿ ಪ್ರೊಡ್ಯೂಸರ್ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಸಾರಥಿ, ನಮ್ಮ ದಿನಕರಣ, ಮತ್ತು ಈ ಸುಂಟ್ರಗಾಳಿ, ಕಲಾಸಿಪಳ್ಳಿ ದಯವಿಟ್ಟು ಮಾಡಿ. ಇನ್ಯಾವುದೂ ನಾವು ರಿಲೀಸ್ ಆದಾಗ ನೋಡಿಲ್ಲ. ಇವಾಗ ರಿಲೀಸ್ ಆದಾಗ ನಿಮ್ಗೆ ಎಷ್ಟು ದುಡ್ಡು ಬಂದಿತ್ತು ಅದಕ್ಕಿಂತ ಎರಡಷ್ಟು ನಾವು ನಿಮಗೆ ಬಿಸ್ನೆಸ್ ಕೊಡ್ತೀವಿ. ನಮಗೆ ನಮ್ಮ ಬಾಸ್ನ ಮತ್ತೆ ಆ ಟೈಮಲ್ಲಿ ಇದ್ದಿದ್ದು ಆರೋ ನೋಡಬೇಕು. ದಯವಿಟ್ಟು ಮಾಡಿ. ಡಿ ಬಾಸ್ಗೋಸ್ಕರ, ಡಿ ಬಾಸ್ ಹೆಸ್ರಿಗೋಸ್ಕರ ಬರ್ತೀವಿ. ಸುಮ್ಮನೆ ಏನೋ ಹಿಂಗೆ ಜನ ತುಂಬ್ಕೊಳ್ಳೋರು, ನಾವು ತುಂಬ್ಕೊಳ್ಳೋಣ ಇದಕ್ಕೆ ಇದು ಮಾಡಿದಾರಲ್ಲ, ಅವ್ರ ಹೆಸ್ರಿಗೋಸ್ಕರ ಬಂದಿದ್ವಿ, ನೋಡಿದ್ವಿ. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಓಂ ಪ್ರಕಾಶ್ ಸರ್ಗೆ ಆರ್ಟ್ಸ್ ಆಫ್ ಸಕಲಾಗಿ ಮಾಡಿದ್ದೀರಾ. ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಡಿ ಬಾಸ್.